ಈ ಧರ್ಮಸ್ಥಳದ ಕೇಸು ಹಳ್ಳ ಹಿಡಿತಾ ಇದೆ. ಯಾಕಂತಂದರೆ ಇನ್ನೂ ಕೊಲೆಗಡುಕರು ಯಾರು, ಕೊಲೆ ಮಾಡಿದವ್ರು ಯಾರು, ಅಷ್ಟೆಲ್ಲ ಹೆಣಗಳನ್ನು ಬಿಸಾಡಿದವ್ರು ಯಾರು ಯಾವುದನ್ನು ಕಂಡು ಹಿಡಿತಾ ಇಲ್ಲ. ಸೌಜನ್ಯ ಕೇಸನ್ನು ಅದೇ ಸುಮ್ಮನೆ ಆರೋಪಿ ಸಂತೋಷ್ ಅಂತ ಹೇಳಿದ್ದಾರೆ, ಆದರೆ ಅವನು ಅಲ್ಲವೇ ಅಲ್ವಂತೆ. ಅದು ಎಲ್ಲರದ್ದು ಇವಾಗ ಕಣ್ಣು ವೀರೇಂದ್ರ ಹೆಗಡೆ ಅವರ ತಮ್ಮ ಮತ್ತು ತಮ್ಮನ ಮಗನ ಮೇಲೆ ಇದೆ. ಅವರೇನೇ ರೇಪು ಮರ್ಡರ್ ಎಲ್ಲ ಮಾಡ್ತಾ ಇದ್ದಾರೆ. ಅವರ ಮತ್ತು ಬೇರೆ ಯಾವುದೋ ಒಂದು ಗ್ಯಾಂಗೂ ಇರ್ಬೋದು, ಹೇಳೋಕ್ಕಾಗಲ್ಲ. ವೀರೇಂದ್ರ ಹೆಗಡೆ ಅವರ ತಮ್ಮ ಮತ್ತು ತಮ್ಮನ ಮಗನ ಮೇಲ್ಗಡೆ ಎಲ್ಲರಿಗೂ ಡೌಟ್ಗಳು. ಆದರೆ ಪೊಲೀಸರು ಯಾಕೋ ಎನ್ಕ್ವೈರಿನೇ ಮಾಡ್ತಾ ಇಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಿನ್ನೆ ಇದು ಫ್ರೀಡಮ್ ಪಾರ್ಕಲ್ಲೂ ದೊಡ್ಡ ಸಮಾವೇಶ ಆಯಿತು. ಆದರೂ ಇವಾಗ ಏನು ಅದರಿಂದ ಏನು ಪ್ರಯೋಜನ ಆಗುತ್ತಾ ನೋಡಬೇಕು. ಲಾಯರ್ ಜಗದೀಶ್ ಅಂತೂ ದಿವಸ ಒಂದೊಂದು ವೀಡಿಯೋ ಮಾಡಿ ಬಡ್ಕೊಳ್ತಾ ಇರ್ತಾನೆ ಪಾಪ. ಆದರೂ ಏನು ಪ್ರಯೋಜನವೇ ಇಲ್ಲ ಅನಿಸುತ್ತೆ. ಅಲ್ಲ, ಕೊಲೆಗಡುಕರನ್ನ ಹಿಡಿದು ಜೈಲಿಗೆ ಹಾಕೋದು ಬಿಟ್ಟು ತಿಮಿರೋಡಿನ ಗಡೀಪಾರು ಮಾಡ್ತಾರೆ. ಇದು ಎಂಥ ಹುಚ್ಚು ನನ್ನ ಮಕ್ಕಳಂತ ನೋಡಿ. ಅಲ್ಲ, ಈ ಎನ್ಕ್ವೈರಿ SIT ಯಾವ ಹಳ್ಳ ಹಿಡಿದಿದೆ, SIT ಅವ್ರದ್ದು ತಪ್ಪಿರಲ್ಲ. ಯಾಕಂತಂದರೆ ಇವಾಗ ರಾಜಕಾರಣಿಗಳು ಅವರಿಗೆ ಫೋರ್ಸ್ ಆಗ್ತಾರೆ ವೀರೇಂದ್ರ ಹೆಗಡೆ ಅವರ ಸಲುವಾಗಿ. ವೀರೇಂದ್ರ ಹೆಗಡೆಯವರು ಏನೂ ಮಾಡಿರಲಿಕ್ಕಿಲ್ಲ, ಆದರೆ ಭೂ ಕಬಳಿಕೆ ಅದು ಇದು ಎಲ್ಲ ವೀರೇಂದ್ರ ಹೆಗಡೆಯವ್ರ ಮೇಲೂ ಅಪವಾದ ಇದೆ. ಮತ್ತು ಭೂ ಕಬಳಿಕೆಗಾಗಿ ಎಷ್ಟೋ ಜನ ಆನೆ ಮಾವತನ್ನೆಲ್ಲ ಅದಕ್ಕಾಗಿ ಆನೆ ಮಾವತನ ತಂಗಿನೆಲ್ಲ ಸಾಯಿಸಿದ್ದಾರೆ ಅಂತ ವದಂತಿ ಇದೆ. ಇವಾಗ ಎಷ್ಟೆಲ್ಲ ಹೆಣಗಳು ಬೀಳ್ತಾ ಇರುವಾಗ ಇವಾಗ ಇದು ಆಯಿತು, ನದಿಯಲ್ಲಿ ಹಾರಿ ಓಕೆ ಯಾರೋ ಸತ್ತೋದ್ರು ಅಂತ ತಿಳ್ಕೊಳ್ಳಿ. ಆವಾಗ ಅದು ಪೊಲೀಸರಿಗೆ ಗೊತ್ತಾಗಬೇಕಲ್ವ. ಪೊಲೀಸರಿಗೆ ಗೊತ್ತಾಗಿ ಪೊಲೀಸರು ಆ ಹೆಣನ ತೊಗೊಂಡೋಗಿ ಹಾಕಬೇಕು. ಅದು ಬಿಟ್ಬಿಟ್ಟು ಈ ವೀರೇಂದ್ರ ಹೆಗಡೆಯವ್ರ ಆಫೀಸ್ನಿಂದ ಫೋನ್ ಬಂದ ಕೂಡಲೇ ತಗೊಂಡೋಗಿ ಯಾಕೆ ಹಾಕಬೇಕು ಇನ್ನೊಂದು. ಆಮೇಲೆ ಸೌಜನ್ಯನ ಮರ್ಡರ್ ಮಾಡಿರೋದು ನಿಜ. ಎಷ್ಟೋ ಜನ ಹೆಣ್ಣು ಮಕ್ಕಳು ಎಷ್ಟೋ ವರ್ಷದಿಂದ ಮರ್ಡರ್ ಆಗ್ತಾಯಿದ್ದಾರೆ, ರೇಪ್ ಆಗ್ತಾಯಿದ್ದಾರೆ, ಅದೆಲ್ಲ ಇದೆ. ಆದ್ರೂ ವೀರೇಂದ್ರ ಹೆಗಡೆಯವರು ಅದನ್ನು ಕಂಡು ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ಅದನ್ನು ಬಿಟ್ಟು ಅವರು ಸುಮ್ಮನೆ ಇರೋದರಿಂದ ತಾನೇ ಇವಾಗ ಅವ್ರ ತಲೆಗೆ ಬಂದಿರೋದು. ವೀರೇಂದ್ರ ಹೆಗಡೆಯವ್ರ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ನಮ್ಮ ಉತ್ತರ ಕನ್ನಡದಲ್ಲ, ದಕ್ಷಿಣ ಕನ್ನಡದಲ್ಲಿ ತುಂಬ ಗೌರವ ವೀರೇಂದ್ರ ಹೆಗಡೆ ಅಂದರೆ. ಅವರನ್ನು ದೇವ್ರ ಥರನೇ ನೋಡ್ತಾರೆ. ಆದರೆ ಅವರು ಯಾಕೆ ಕೊಲೆ ಮಾಡಿದವ್ರಿಗೆ ರಕ್ಷಣೆ ಕೊಟ್ಟರು, ಭೂ ಕಬಳಿಕೆಗಳನ್ನು ಯಾಕೆ ಮಾಡಿದ್ರು, ಅವೆಲ್ಲ ಮಾಡಬಾರ್ದಾಗಿತ್ತಲ್ವ. ಸುಮ್ಮನೆ ಈಗ ಹೆಸರೆಲ್ಲ ಹಾಳು ಅಷ್ಟೇ. ಒಳ್ಳೆಯ ಧರ್ಮಸ್ಥಳ ಅಂದರೆ ಧರ್ಮವನ್ನೇ ಎತ್ತಿ ಹಿಡಿಬೇಕು. ಮಂಜುನಾಥನಿಗೆ ಅಪಚಾರ ಮಾಡಿದ ಹಾಗೆ ಆಗುತ್ತೆ ಇವೆಲ್ಲ ಮಾಡಿದ್ರಿಂದ. ಇವರು ಈ ಥರ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಇವಾಗ ಯಾವಾಗ ಅದಕ್ಕೆ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ. ಹೋರಾಟಗಾರರಂತೂ ನಿಲ್ಲಿಸಲ್ಲ. ನ್ಯಾಯ ಸಿಕ್ಕಿಸಿ ಭಿಕ್ಷುಕರನ್ನು ಸಹ ಅಲ್ಲಿ ಕೊಂದಾಕ್ತಾರಂತೆ. ಇದೆಂಥ ಅನ್ಯಾಯ ನೋಡಿ.